ಅಂದ್ರೆ ಈ ಭೂಮಿಗೆ ಮಾತ್ರ ಹಗಲು ರಾತ್ರಿ ಇರುವಂಥದ್ದು. ಭೂಮಿ ಬಿಟ್ಟು ನೀವು ಗುರುತ್ವಾಕರ್ಷಣವನ್ನ ದಾಟಿದ್ರಿ ಅಂದ್ರೆ ಅಲ್ಲಿ ನಿಮ್ಗೆ ಹಗಲು ರಾತ್ರಿ ಇಲ್ಲ, ಎಷ್ಟೊತ್ತಿಗೂ ಸೂರ್ಯ ಬರ್ತಾ ಇರುತ್ತೆ. ಅಥವಾ ಕತ್ಲು ಅಂತ ಕೂಡ ಹೇಳ್ತಾರೆ. ಕತ್ಲು ಇರ್ಬೋದು, ಕತ್ತಲಿರಕ್ಕೆ ಸಾಧ್ಯ ಇಲ್ಲ, ಬೆಳಕೆ ಇರುತ್ತೆ ಅನ್ಸುತ್ತೆ, ಉರಿತಾ ಇರುತ್ತೆ. ಅದರಲ್ಲಿ ಕಲ್ಪನೆಗಳವು, ವಾಸ್ತವದಲ್ಲಿ ಹಾಗಲ್ಲ ಅಲ್ಲ. ಅಂದ್ರೆ ಅಷ್ಟು ಪ್ರಬುದ್ಧವಾಗಿ ಒಂದು ಗಣಿತವನ್ನ ಒಂದು ಲೆಕ್ಕದಲ್ಲಿ 365 ದಿವಸ ಬೇಕಾಗತ್ತೆ ಅಂತ ಹೇಳಿದ್ರೆ, ಮತ್ತೆ ಬ್ರಹ್ಮನ ದಿನಗಳಿರ್ಬೋದು, ಈ ತರದ್ದು ಕೂಡ ಬ್ರಹ್ಮ ವರ್ಷ ಹೌದು, ಅದು ಕೂಡ ಇದೇ ರೂಪದಲ್ಲಿ ಹೌದೌದು. ಆದ್ರೆ ನನಗೆ ಆಶ್ಚರ್ಯ, ಇಷ್ಟು ಚಿಂತನೆಗಳು, ಇಷ್ಟು ಪ್ರಬುದ್ಧ ಲೆಕ್ಕಗಳು ಇವೆಲ್ಲ ಕೊಟ್ಟಂತಹ ಋಷಿಗಳು ಮಾಡಿದ ಕೆಲಸ ಈಗ ನಾವು ಮಾಡ್ತಾ ಇಲ್ಲ. ಯಾರು ಅಷ್ಟನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ. ಹುಟ್ಟಿದ ಮನುಷ್ಯ ನಕ್ಷತ್ರ ಆಗ್ತಾನೆ ಅಂತ ಹೇಳೋದನ್ನ ಪುರಾಣ ಕೊಟ್ಟತ್ ನಮ್ಗೆ. ಧ್ರುವನ ಕಥೆಯಲ್ಲಿ ಅವ ನಕ್ಷತ್ರ ಆಗ್ತಾನೆ ಅಂತ, ಸಪ್ತರ್ಷಿ ಮಂಡಲದ ಪಕ್ಕದಲ್ಲಿ ಅವನಿಗೆ ನಕ್ಷತ್ರದ ಇದು ಕೊಡ್ತಾರೆ, ಸ್ಥಾನ ಅಂತ. ಆದ್ರೆ ಹುಟ್ಟಿದ ಮನುಷ್ಯ ಸತ್ ನಂತರ ಆಗುವಂಥದ್ದು ನಕ್ಷತ್ರ ಅಂತಾನೆ ಹೇಳುವಂಥದ್ದು. ಪ್ರತಿಯೊಬ್ಬ ಅದೊಂದು ಉಲ್ಲೇಖ ಅಷ್ಟೆ, ಉಲ್ಲೇಖ ಅಲ್ಲ, ವಿಜ್ಞಾನ ಅದು. ಅಲ್ಲಲ್ಲ, ಧ್ರುವನದ್ದು ಅದು ಉಲ್ಲೇಖ. ಹೇಗೆ ಅಂದ್ರೆ ಹುಟ್ಟಿದವರೆಲ್ಲ ನಕ್ಷತ್ರ ಆಗೋದು ಅಥವಾ ನಕ್ಷತ್ರದ ಭಾಗ ಆಗುವುದಾ? ನಕ್ಷತ್ರ ಆಗುದು ಹೇಗೆ ಅಂತಂದ್ರೆ, ಈಗ ಸೂರ್ಯನಿಂದ ಭೂಮಿಗೆ ಬರುತ್ತೆ ಬೆಳಕು, ಹೌದು, ನನ್ನ ಮೇಲೆ ಬೀಳುತ್ತೆ, ಅದು ಪುನಃ ಮೇಲ್ ಹೋಗಿ ರಿಫ್ಲೆಕ್ಟ್ ಆಗತ್ತೆ ಮೇಲೆ. ಅದರ ಪ್ರಖರತೆ ಅಷ್ಟು ಇರ್ಲಿಕ್ಕಿಲ್ಲ. ಅದು ಎಷ್ಟು ಸಮಯ ಆಗ್ಬೋದು ಅಲ್ಲಿ ಹೋಗಿ ಮುಟ್ಲಿಕ್ಕೆ? ಅದು ಪುನಃ ನಮಗೆ ಕಾಣಬೇಕಿದ್ರೆ ಎಷ್ಟು ಸಮಯ ಆಗಿರ್ಬೋದು? ಈಗ ನನ್ನ ತಂದೆ ಸತ್ರು ಅಂತ ಇಟ್ಕೊಳ್ಳಿ, ಅವ್ರು ನಕ್ಷತ್ರ ಆದ್ರು ಅಂದ್ರೆ ಯಾಕೆ ಆದ್ರು ಅಂತಂದ್ರೆ, ಅದೇ ಇಲ್ಲಿ ಬಿದ್ದ ಅದು ಅಲ್ಲಿ ನಂಗೆ ಕಾಣಿಸುತ್ತೆ ಆ ನಕ್ಷತ್ರ ರೂಪದಲ್ಲಿ ಅಂತ. ಇದನ್ನೆಲ್ಲ ಅದು ಹೇಳಬೇಕಿದ್ರೆ ನಾವು ಏನು ಮಾಡ್ಲಿಲ್ಲ ಅಂತ ಹೇಳಿ, ಅಥವಾ ವೇದ ಒಂದು ಮಂತ್ರ ಅಂತ ಹೇಳ್ಕೊಂಡು ಹೋದ್ರೆ ಅದು ಬೇರೆ ಪ್ರಶ್ನೆ. ಅದ್ರ ಮೂಲ ಒಳ ಹೋಗಿ ನೋಡಿದ್ರಿ ಎಂತಹ ಅದ್ಭುತ. ಅವ ಒಂದೊಂದು 2-3 ವಾಕ್ಯಗಳು, ಒಂದು ವರ್ತಮಾನ ಇಲ್ಲ ಅನ್ನೋದು ವಿಶ್ವಾಮಿತ್ರ ಮಹರ್ಷಿ, ಭೂತ ಇದೆ, ಭವಿಷ್ಯತ್ತಿದೆ, ವರ್ತಮಾನ ಇಲ್ಲ ನನಗೆ ಅಂತಾನೆ. ಯಾಕಂದ್ರೆ ನಾನೀಗ ಮಾತು ಮುಗಿಯುವಾಗ ನಾ ಮುಂದೆ ಹೋಗಿ ಮುಗಿದೋಯ್ತಲ್ಲಿಗೆ. ಹಾಗೆ ಸೊ ಲಿವ್ ಇನ್ ದ ಪ್ರೆಸೆಂಟ್ ಅನ್ನೋದು ಸಾಧ್ಯವೇ ಇಲ್ಲ. ಇನ್ನೊಬ್ಬ ಮಹರ್ಷಿ ಹೇಳ್ತಾನೆ, ಈ ಸವಿತಾ ಯಂತ್ರೈಹಿ ಅಂತ. ಸವಿತಾ ಅಂದ್ರೆ ಸೂರ್ಯ ಒಬ್ಬ ಯಂತ್ರ ಅಂತಾನೆ. ಅವ ಒಬ್ಬ ಯಂತ್ರ. ಅವ ಭೂಮಿ ಹೇಗೆ ಗುರುತ್ವಾಕರ್ಷಣೆಯಿಂದ ಇದೆಯೋ, ಸೂರ್ಯನೂ ಹಾಗೆ ಗುರುತ್ವಾಕರ್ಷಣೆ ಇದ್ದವ. ಇವೆರಡು ಹೀಗೆ ಎಳೆದು ಹಿಡ್ಕೊಂಡಿವೆ, ಒಂದು ಬಿಡ್ತು ಅಂದ್ರೆ ಇನ್ನೊಂದು ಇಲ್ಲ ಅಂತಾನೆ. ಹೀಗೆ ಎಳೆದು ಹಿಡ್ಕೊಂಡಾಗ ಮಾತ್ರ ನಿಂತ್ಕೊಂಡೈತೆ. ಒಂದು ಪವರ್ ಹೋಯ್ತಂದ್ರೆ ಇನ್ನೊಂದು ಹೋಯ್ತಲ್ಲ, ಎಲ್ಲಿಯೋ ಹೋಗಿ ಬೀಳ್ತೇವೆ ನಾವು. ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಅಂದರೆ ಸೂರ್ಯ ಅಂತ ಮಾತ್ರ ಅಲ್ಲ, ಎಲ್ಲ ನಕ್ಷತ್ರಗಳು, ಗ್ರಹಗಳು ಒಂದು ಹೌದು ಹೇಳ್ಕೊಂಡಿದ್ದಾವೆ. ಇಟ್ಸ್ ಲೈಕ್ ಅ ವೆಬ್. ಹೌದು, ಇಂತಹ ಅದ್ಭುತ. ಅಂದ್ರೆ ಅದನ್ನೇ ಆವಾಗ್ಲೇನೆ ಸೂಚ್ಯವಾಗಿ ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು, ಸೂಚ್ಯವೂ ಹೌದು, ಸ್ಪಷ್ಟವೂ ಹೌದು. ಅಷ್ಟು ನಿಖರವಾಗಿ ಅದನ್ನ ಹೇಳಬೇಕಿದ್ರೆ ಅವದೆಷ್ಟು. ಈ ಲಿಪಿಗಳು ಅಷ್ಟೇ, ಲಿಪಿಗಳನ್ನು ನಾವೇನೋ ಈಗ ಇದ್ದ ಹಾಗೆ ಆಗ್ಲೂ ಇತ್ತಲ್ಲ. ಈಗ ನಾನೇನೋ ಒಂದು ಬರ್ದೆ ಅಂದ್ರೆ ಎಲ್ಲರೂ ಅದನ್ನ ಒಪ್ಕೊಳ್ಬೇಕಂತಿಲ್ಲ. ಲಿಪಿಗಳನ್ನು ಹೇಗೆ ಒಪ್ಕೊಂಡ್ರೆ ಎಲ್ಲರೂ? ಅದು ಅಷ್ಟು ಜನರಿಗೆ ಅದು ಇದಾಗಿರ್ಬೇಕು, ಎಲ್ಲರೂ ಒಪ್ಕೊಂಡಿರ್ಬೇಕು ಅದನ್ನ. ಹೌದು. ಈಗ ಬ್ರಾಹ್ಮಿಯಲ್ಲಿ ಲಿಪಿ ಅನ್ನೋದು ಕಡ್ಡಿ ಕಡ್ಡಿ ಲಿಪಿಗಳು. ಹೇಗೆ ಹುಡುಕೊಂಡ್ರು? ಪರಮೇ ವ್ಯೋಮನ್ ಅಂತ, ಅಂದ್ರೆ ಮಲಗಿಕೊಂಡು ಆ ಋಷಿ ನಕ್ಷತ್ರಗಳ ಮೂಲಕ ಅದನ್ನ ಕಂಡುಕೊಂಡ. ಗೋಪಥ ಬ್ರಾಹ್ಮಣ ಅದನ್ನೆಲ್ಲ ಕೊಡುತ್ತೆ ನಮ್ಗೆ. ಇನ್ನು ನಿಮಗೆ ಅಥರ್ವಶೀರ್ಷದ 7ನೇ ಮಂತ್ರ
ಕಕಾರ ಪೂರ್ವ ರೂಪಂ, ಅಕಾರೋ ಮಧ್ಯಮ ರೂಪಂ, ಅನುಸ್ವಾರಶ್ಚಾಂತ್ಯ ರೂಪಂ, ಬಿಂದುರುತ್ತರ ರೂಪಂ. ಇದು ಈ ವರ್ಣಮಾಲೆನೇ ಕೊಡ್ತಾ ಇರೋದಲ್ಲಿ. ಸೈಷಾ ಗಣೇಶ ವಿದ್ಯಾ, ಸ ಏಷ ಗಣೇಶ ವಿದ್ಯೆ. ಇದು ಅದು ಎಷ್ಟು ಸಿಸ್ಟಮ್ಯಾಟಿಕ್. ನಿಮ್ಗೆ ಇಡೀ ವರ್ಣಮಾಲೆ ನೋಡಿ, ಭಾರತದ ವರ್ಣಮಾಲೆ ಕದಿಂದ ಆರಂಭ ಆಗ್ಬೇಕು ನಿಮ್ಗೆ. ಸಂಯುಕ್ತಾಕ್ಷರ ಕ ಚ ಟ ತ ಪ, ಅಲ್ಲಿ ಮಕ್ಕೆ ಎಂಡ್ ಆಗ್ಬೇಕು. ಮಕಾರೋ ಅದು ಯಾಕೆ ಈಗ ಕದ ಟ ತಗೊಳ್ಳಿಲ್ಲ ಯಾಕೆ? ಹೌದು. ಕ ಆದ ಕೂಡ್ಲೆ ಟ ತಗೊಳ್ಬೇಕು, ಚನೇ ತಗೊಂಡ್ರಲ್ಲಿ, ಕ ಚ ತಗೊಂಡ್ರು ಎರಡನೇ ಲೈನ್. ಅದು ಯಾಕೆ ಎಷ್ಟು ಸಿಸ್ಟಮ್ಯಾಟಿಕ್ ಮಾಡಿದ್ರು? ಕಾಲ ಕಾಲ ಅನ್ನೋದು ಒಂದು ಅಕ್ಷರ ಬರೆಯುವ ನಿರ್ಧಾರ. ಅದು ನಿಮ್ಮ ಜ್ಯೋತಿಷ್ಯದಲ್ಲಿ ಲಿಪ್ತಿ ಅಂತಾರೆ. ಒಂದು ಕಾಲ, ಒಂದು ಅಕ್ಷರ ಬರೆಯುವಷ್ಟು ಸಮಯ. ಅದನ್ನು ಸಹ ಕೌಂಟ್ ಮಾಡ್ಬೇಕು ಅವರು. ಕ ಅಂದ್ರೆ ಬ್ರಹ್ಮ ಅಂತಾಗತ್ತೆ, ಜ್ಞಾನ, ಆಕಾಶ, ಹೀಗೆ ಅದ್ರ ಆ ಒಂದೊಂದು ಅಷ್ಟರ್ಥಗಳು. ಅದಕ್ಕೂ ಒಂದೊಂದು ಆ ಅಕ್ಷರಕ್ಕೂ ಅರ್ಥಗಳಿವೆ. ಹಾಗಾಗಿ ಆ ಸಿಸ್ಟಮ್ಯಾಟಿಕ್ ಕದಿಂದ ಪವರೆಗೆ ಒಂದೇ ರೀತಿಯಲ್ಲಿ ಬರ್ಕೊಂಡು ಬರುತ್ತೆ. ಇವೆಲ್ಲ ತುಂಬಾನೇ ಅಂದ್ರೆ ಆಳಕ್ಕೆ ಹೋದಷ್ಟು ಅದರಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕತ್ತೆ. ನಮ್ಮ ಇತಿಹಾಸ ಈ ಕಡೆ ಬಂದ್ಬಿಡತ್ತೆ. ಹೌದು. ಆದ್ರೆ ನಾವು ಆರಂಭ ಮಾಡಿದ ವಿಷಯದಿಂದ ತುಂಬಾ ಈ ಕಡೆ ಬಂದ್ವಿ. ತುಂಬಾ ಆ ಕಥೆಯನ್ನ ಪೂರ್ತಿ ಕೇಳಬೇಕು ಅನ್ನುವಂಥ ಇದು ಇಂಟ್ರೆಸ್ಟ್. ಸೊ ವೈದಿಕ ಶಿವ ಮತ್ತೆ ಪುರಾಣದ ಶಿವನ ಬಗ್ಗೆ ನೀವು ಹೇಳ್ತಾ ನಾವು ದಕ್ಷ ಅಲ್ಲ, ಪ್ರಜಾಪತಿಯ ಕಥೆಯಿಂದ ಸ್ವಲ್ಪ ಈ ಕಡೆ ಬಂದ್ವಿ. ಸೊ ಅದನ್ನ ಮುಂದುವರಿಸಿ ಹೇಳೋದಾದ್ರೆ, ಈಗ ವೈದಿಕ ಶಿವನಿಗೂ ಪುರಾಣದ ಶಿವನಿಗೂ ಯಾಕೆ ಆ ರೀತಿಯ ವ್ಯತ್ಯಾಸಗಳು ಬಂತು?